ಅದರಲ್ಲಿ ಫಸ್ಟ್ ಒಂದು ರ್ಯಾಂಡಮ್ ಆಕ್ಸೆಸ್ ಮೆಥಡ್. In random access method, the records are stored on the disk by using a hashing algorithm. In random access method, the records are stored on the disk. ಅದು ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಫ್ಲಾಪಿ ಡಿಸ್ಕ್ ಆಗಿರ್ಬೋದು, CD RAM ಆಗಿರ್ಬೋದು. ಆ ಡಿಸ್ಕ್ ಅಲ್ಲಿ ಸ್ಟೋರೇಜ್ ಮಾಡುವಾಗ ನಾವು ಯಾವ ತರ ಸ್ಟೋರೇಜ್ ಮಾಡ್ತಿದ್ವಿ ಅಂದ್ರೆ by using the hashing algorithm. In random access method, the records are stored on the disk by using a hashing algorithm. The key field, ನಾನು ಅವಾಗ ಹೇಳಿದೆ ನಿಮಗೆ ಪ್ರತಿಯೊಂದು ರೆಕಾರ್ಡ್ಗೂ ಒಂದು ಕೀ ಫೀಲ್ಡ್ ಇದೆ. The key field is fed through the hashing algorithm. ಆ ಕೀ ಫೀಲ್ಡ್ ನ ಏನ್ ಮಾಡ್ತಿದ್ವಿ, ಎಂಟರ್ ಮಾಡ್ತಾ ಇದೀವಿ through the hashing algorithm. And this hashing algorithm generate a relative address for the each record. ಪ್ರತಿಯೊಂದು ರೆಕಾರ್ಡ್ಗೂ ಏನು ಜನರೇಟ್ ಮಾಡ್ತದೆ, ರಿಲೇಟಿವ್ ಅಡ್ರೆಸ್ ನ ಜನರೇಟ್ ಮಾಡ್ತಾ ಇದೆ. In random access method, the records are stored on the disk by using hashing algorithm. The key field is fed through the hashing algorithm and a relative address is generated. This relative address ಪ್ರತಿಯೊಂದು ರೆಕಾರ್ಡ್ಗೂ ಜನರೇಟ್ ಮಾಡಿದೀವಿ. ಏನಕ್ಕೋಸ್ಕರ ಅಂದ್ರೆ this relative address gives position on the disk where the record is to be stored on the file. ಒಂದು ಫೈಲ್ ಅಲ್ಲಿ ರೆಕಾರ್ಡ್ ಎಲ್ಲಿ ಸ್ಟೋರೇಜ್ ಆಗಿದೆ, ಆ ಪೊಸಿಷನ್ ಆನ್ ದ ಡಿಸ್ಕ್ ಅಲ್ಲಿ ಯಾವ ಪೊಸಿಷನ್ ಅಲ್ಲಿ ರೆಕಾರ್ಡ್ ಆ ಫೈಲ್ ಅಲ್ಲಿ ಸ್ಟೋರೇಜ್ ಆಗಿದೆ ಅನ್ನೋದನ್ನ ನಾವು ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡಬಹುದು ಈ ರಿಲೇಟಿವ್ ಅಡ್ರೆಸ್ ಮುಖಾಂತರ. The relative address gives the position on the disk where the record is to be stored on the file. ಒಂದು ಫೈಲ್ ಅಲ್ಲಿ ಒಂದು ರೆಕಾರ್ಡ್ ನ ನಾವು ಎಲ್ಲಿ ಸ್ಟೋರೇಜ್ ಮಾಡಿದೀವಿ, ಆ ಫೈಲು ಒಂದು ಡಿಸ್ಕ್ ಅಲ್ಲಿ ಯಾವ ಪೊಸಿಷನ್ ಅಲ್ಲಿ ಇದೆ. ಫೈಲ್ ಅಂದ್ರೆ ನಂಬರ್ ಆಫ್ ಫೈಲ್ಸ್ ಇರ್ತವೆ, ಆ ಫೈಲ್ ಅಲ್ಲಿ ರೆಕಾರ್ಡ್ಸ್ ಇರ್ತವೆ, ಹೌದಾ? ಫೈಲ್ ಮೀನ್ಸ್ ಕಲೆಕ್ಷನ್ ಆಫ್ ರೆಕಾರ್ಡ್ಸ್. ದಟ್ ಫೈಲ್ಸ್ ಆರ್ ಅರೇಂಜ್ಡ್ ಆನ್ ದ ಡಿಸ್ಕ್. ಆ ಡಿಸ್ಕ್ ಅಲ್ಲಿ ಆ ಫೈಲು ಯಾವ ಪೊಸಿಷನ್ ಅಲ್ಲಿ ಇದೆ ಅನ್ನೋದನ್ನ ನಾವು ಐಡೆಂಟಿಫಿಕೇಶನ್ ಮಾಡ್ತೀವಿ ಥ್ರೂ ದ ರಿಲೇಟಿವ್ ಅಡ್ರೆಸ್. ಅರ್ಥ ಆಗ್ತಿದೆಯಾ? Therefore, this hashing algorithm, ಈ hashing algorithm ನ ಯೂಸ್ ಮಾಡಿಕೊಂಡು ನಾವು ಏನು ಮಾಡಬಹುದು ಅಂದ್ರೆ this hashing algorithm is used to access the individual records on the file. To access the individual records on the file without accessing all the records of the file. ಆದ್ರಿಂದನೇ ಈ ಹ್ಯಾಶಿಂಗ್ ಅಲ್ಗಾರಿದಮ್ ನ ಯೂಸ್ ಮಾಡಿಕೊಂಡು ನಾವು ಇಂಡಿವಿಜುವಲ್ ಫೈಲ್ ರೆಕಾರ್ಡ್ಸ್ ನ ಆಕ್ಸೆಸ್ ಮಾಡಬಹುದು ಒಂದು ಫೈಲ್ ಅಲ್ಲಿ ವಿತೌಟ್ ಆಕ್ಸೆಸಿಂಗ್ ಆಲ್ ದ ರೆಕಾರ್ಡ್ಸ್ ಇನ್ ದ ಫೈಲ್. 100 ಫೈಲ್ ಅಲ್ಲಿ 100 ರೆಕಾರ್ಡ್ಸ್ ಇರ್ತವೆ, ನಾವು ಒಂದು ರೆಕಾರ್ಡ್ ನ ಮಾತ್ರ ಆಕ್ಸೆಸ್ ಮಾಡಬೇಕಂದ್ರೆ ಆವಾಗ ನಾವ್ ಏನ್ ಮಾಡಬಹುದು ಅಂದ್ರೆ ಈ ಹ್ಯಾಶಿಂಗ್ ಅಲ್ಗಾರಿದಮ್ ಯೂಸ್ ಮಾಡಬಹುದು. ಸ್ವಲ್ಪ ಡಿಫಿಕಲ್ಟ್ ಆಗಿದೆ, ಕರೆಕ್ಟ್ ಆಗಿ ಕೇಳಬೇಕು ಇದನ್ನ. ಇನ್ ರ್ಯಾಂಡಮ್ ಆಕ್ಸೆಸ್ ಮೆಥಡ್ ದ ರೆಕಾರ್ಡ್ಸ್ ಆರ್ ಸ್ಟೋರ್ಡ್ ಆನ್ ದ ಡಿಸ್ಕ್ by using the hashing algorithm. ರೆಕಾರ್ಡ್ಸ್ ನ ಸ್ಟೋರೇಜ್ ಮಾಡ್ತೀವಿ ಡಿಸ್ಕ್ ಅಲ್ಲಿ, ಯಾವುದು ಯೂಸ್ ಮಾಡಿಕೊಂಡು hashing algorithm. The key field is fed through the hashing algorithm and the relative address is generated. ಯಾವಾಗಲೂ ಅಷ್ಟೇ ಪ್ರತಿಯೊಂದು ರೆಕಾರ್ಡ್ಗೆ ಕೀ ಫೀಲ್ಡ್ ಇರ್ತದೆ, ಆ ಕೀ ಫೀಲ್ಡ್ ನ ಹ್ಯಾಶಿಂಗ್ ಅಲ್ಗಾರಿದಮ್ ಮುಖಾಂತರ ಏನ್ ಮಾಡ್ತೀವಿ, ಫೆಡ್ ಎಂಟ್ರಿ ಮಾಡ್ತಿದ್ವಿ ಅಂಡ್ ಎ ರಿಲೇಟಿವ್ ಅಡ್ರೆಸ್ ಈಸ್ ಜನರೇಟೆಡ್. ಪ್ರತಿಯೊಂದು ರೆಕಾರ್ಡ್ ಏನ್ ಮಾಡ್ತಿದ್ವಿ, ರಿಲೇಟಿವ್ ಅಡ್ರೆಸ್ ನ ಜನರೇಟ್ ಮಾಡ್ತಿದ್ವಿ. ದಿಸ್ ರಿಲೇಟಿವ್ ಅಡ್ರೆಸ್ ಗಿವ್ಸ್ ದ ಪೊಸಿಷನ್ ಆನ್ ದ ಡಿಸ್ಕ್ ವೇರ್ ದ ರೆಕಾರ್ಡ್ ಇಸ್ ಟು ಬಿ ಸ್ಟೋರ್ಡ್ ಆನ್ ದ ಫೈಲ್. ಈ ರಿಲೇಟಿವ್ ಅಡ್ರೆಸ್ ಏನ್ ಕೊಡ್ತಂದ್ರೆ ಪೊಸಿಷನ್ ಆನ್ ದ ಡಿಸ್ಕ್ ಅಲ್ಲಿ ಯಾವ ಪೊಸಿಷನ್ ಅಲ್ಲಿ ನಾವು ರೆಕಾರ್ಡ್ ನ ಫೈಲ್ಸ್ ಅಲ್ಲಿ ಸ್ಟೋರೇಜ್ ಮಾಡಿರ್ತೀವಿ ಅನ್ನೋದನ್ನ ಈ ರಿಲೇಟಿವ್ ಅಡ್ರೆಸ್ ಕೊಡ್ತದೆ. Therefore, this hashing algorithm helps the user to access the individual records of the file without accessing all the records in the file.
ಒಂದು ಫೈಲ್ ಅಲ್ಲಿ 100 ರೆಕಾರ್ಡ್ಸ್ ಇರ್ತವೆ. 100 ರೆಕಾರ್ಡ್ಸ್ ನಾವು ಆಕ್ಸೆಸ್ ಮಾಡಬೇಕಾಗಿಲ್ಲ, ಒಂದೇ ಒಂದು ರೆಕಾರ್ಡ್ ನ ಮಾತ್ರ ಆಕ್ಸೆಸ್ ಮಾಡಬೇಕು. ಆ ರೆಕಾರ್ಡ್ ನ ಆಕ್ಸೆಸ್ ಮಾಡಬಹುದು ಯೂಸಿಂಗ್ ದ ಹ್ಯಾಶಿಂಗ್ ಅಲ್ಗಾರಿದಮ್. ದಟ್ ಇಸ್ ದ ಯೂಸ್ ಆಫ್ ದ ರ್ಯಾಂಡಮ್ ಆಕ್ಸೆಸ್ ಮೆಥಡ್. ಅರ್ಥ ಇದೆಯಾ? ನೆಕ್ಸ್ಟ್, what are the advantages of this random access method? ಈ random access method ಇಂದ ನಮಗೆ ಏನು ಅಡ್ವಾಂಟೇಜ್? ಫಸ್ಟ್ ಒನ್, access to and retrieval of records is quick and direct. ಯಾವುದೇ ರೆಕಾರ್ಡ್ ನ ಡೈರೆಕ್ಟ್ ಆಗಿ ಮತ್ತೆ ಕ್ವಿಕ್ ಆಗಿ ನಾವು ಏನು ಮಾಡಬಹುದು? ಆಕ್ಸೆಸ್ ಮಾಡಬಹುದು. ಸೆಕೆಂಡ್ ಒನ್, it is best method used on ಆನ್ಲೈನ್ ಟ್ರಾನ್ಸಾಕ್ಷನ್. ಆನ್ಲೈನ್ ಟ್ರಾನ್ಸಾಕ್ಷನ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಯಾವುದೇ ಒಂದು ಮೆಥಡ್ ಅಲ್ಲಿ ನಾವು ಬೇಕಾದ್ರೆ ನಾವು ಏನ್ ಮಾಡಬಹುದು ಅಂದ್ರೆ ಆಕ್ಸೆಸಿಂಗ್ ಮಾಡೋದಕ್ಕೆ ನಾವು ಬೆಸ್ಟ್ ಮೆಥಡ್ ಆಗಿ ಯೂಸ್ ಮಾಡಬಹುದು. ಯಾವುದನ್ನ? ರ್ಯಾಂಡಮ್ ಆಕ್ಸೆಸ್ ಮೆಥಡ್. ಇಟ್ ಈಸ್ ದ ಬೆಸ್ಟ್ ಮೆಥಡ್ ಯೂಸ್ಡ್ ಆನ್ ಆನ್ಲೈನ್ ಟ್ರಾನ್ಸಾಕ್ಷನ್. ಇದನ್ನ ಬೆಸ್ಟ್ ಮೆಥಡ್ ಆಗಿ ಯೂಸ್ ಮಾಡ್ತಾರೆ ಎಲ್ಲಿ ಅಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್. ಯಾಕೆಂದ್ರೆ ಆನ್ಲೈನ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಯಾರು ಬೇಕಾದ್ರೂ ಅಮೌಂಟ್ ನ ಏನ್ ಮಾಡ್ಬೋದು, ಯಾರು ಬೇಕಾದ್ರೂ ಸೆಂಡಿಂಗ್ ಮಾಡ್ಬೋದು. ಯಾವ ಆರ್ಡರ್ ಆದ್ರೂ ಆಗಿರ್ಬೋದು, ಯಾರು ಫಸ್ಟ್ ಸೆಂಡ್ ಮಾಡ್ತಾ ಇರ್ತಾರೋ ರ್ಯಾಂಡಮ್ ಆಗಿ ಅವನು ಟ್ರಾನ್ಸಾಕ್ಷನ್ ಮಾಡಿ ಕಳಿಸ್ತಾ ಇರ್ತದೆ. ಇಟ್ ಈಸ್ ದ ಬೆಸ್ಟ್ ಮೆಥಡ್ ಫಾರ್ ಆನ್ಲೈನ್ ಟ್ರಾನ್ಸಾಕ್ಷನ್. ರ್ಯಾಂಡಮ್ ಆಗಿ ಯಾರಾದ್ರೂ ಕಳಿಸ್ರಿ ನೀವು, ಅವ್ರದೆಲ್ಲ ಟ್ರಾನ್ಸಾಕ್ಷನ್ ಮಾಡಿ ಕಳಿಸ್ತದೆ. ದೀಸ್ ಆರ್ ದ ಟೂ ಅಡ್ವಾಂಟೇಜಸ್. ನೆಕ್ಸ್ಟ್, ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್? ಇದರಿಂದ ನಮ್ಗೆ ಏನು ಡಿಸ್ಅಡ್ವಾಂಟೇಜಸ್ ಇದೆ? ಫಸ್ಟ್ ಒನ್ ಬಂದು, ಪ್ರತಿಯೊಂದು ರೆಕಾರ್ಡ್ ಏನ್ ಜನರೇಟ್ ಮಾಡ್ತಾ ಇದೀವಿ? ರಿಲೇಟಿವ್ ಅಡ್ರೆಸ್. ದ ರಿಲೇಟಿವ್ ಅಡ್ರೆಸ್ ಜನರೇಷನ್ ಈಸ್ ಓವರ್ಹೆಡ್. ಪ್ರತಿಯೊಂದು ರೆಕಾರ್ಡ್ಗೂ ಒಂದು ರಿಲೇಟಿವ್ ಅಡ್ರೆಸ್ ಅನ್ನು ಜನರೇಟ್ ಮಾಡಬೇಕಾಗಿದೆ. ಆದ್ರಿಂದ ಅದು ಸ್ವಲ್ಪ ತಲೆನೋವು. ಯಾಕೆಂದ್ರೆ ಪ್ರತಿಯೊಂದು ರೆಕಾರ್ಡ್ಗೂ ಒಂದು ಅಡ್ರೆಸ್ ಜನರೇಟ್ ಮಾಡ್ತಾ ಇರೋದ್ರಿಂದ ಸ್ಟೋರೇಜ್ ಸ್ಪೇಸ್ ಏನಾಗ್ತದೆ? ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್, ಎರಡನೇದು ಬಂದು ಲೆಸ್ ಎಫಿಷಿಯಂಟ್ ಯೂಸೇಜ್ ಆಫ್ ಸ್ಟೋರೇಜ್ ಸ್ಪೇಸ್. ಸ್ಟೋರೇಜ್ ಸ್ಪೇಸ್ ನ ಎಫಿಷಿಯಂಟ್ ಆಗಿ ಕ್ಲೀನ್ ಆಗಿ ಯೂಸ್ ಮಾಡ್ತಾ ಇಲ್ಲ, ಅಲ್ಲಲ್ಲೂ ವೇಸ್ಟೇಜ್ ಮಾಡ್ತಾ ಇದೀವಿ. ಏನಕ್ಕೋಸ್ಕರ ವೇಸ್ಟೇಜ್ ಮಾಡ್ತಾ ಇದೀವಿ ಅಂದ್ರೆ ಪ್ರತಿಯೊಂದು ರೆಕಾರ್ಡ್ಗೂ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ರಿಲೇಟಿವ್ ಅಡ್ರೆಸ್ ಅನ್ನು ಜನರೇಟ್ ಮಾಡ್ತಾ ಇರೋದ್ರಿಂದ ಸ್ಟೋರೇಜ್ ಸ್ಪೇಸ್ ಏನಾಗ್ತಾ ಇರ್ತದೆ? ವೇಸ್ಟೇಜ್ ಆಗ್ತಾ ಇರ್ತದೆ. ಫಸ್ಟ್ ಡಿಸ್ಅಡ್ವಾಂಟೇಜ್ ಬಂದು ರಿಲೇಟಿವ್ ಅಡ್ರೆಸ್ ಜನರೇಷನ್ ಈಸ್ ಓವರ್ ಹೆಡ್. ತುಂಬಾ ತಲೆನೋವು, ಪ್ರತಿಯೊಂದು ರೆಕಾರ್ಡ್ಗೂ ರಿಲೇಟಿವ್ ಅಡ್ರೆಸ್ ಜನರೇಟ್ ಮಾಡಬೇಕಾಗಿದೆ. ಎರಡನೇದು ಒಂದು ಲೆಸ್ ಎಫಿಷಿಯಂಟ್ ಯೂಸೇಜ್ ಆಫ್ ಸ್ಟೋರೇಜ್ ಸ್ಪೇಸ್. ಕರೆಕ್ಟ್ ಆಗಿ ಯೂಸ್ ಆಗ್ತಾ ಇಲ್ಲ ಸ್ಟೋರೇಜ್ ಸ್ಪೇಸ್, ಅಲ್ಲಲ್ಲಿ ವೇಸ್ಟೇಜ್ ಆಗ್ತಾ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಇನ್ನೊಂದು ಮೆಥಡ್ ಇದೆ. ಸೆಕೆಂಡ್ ಒನ್, ISAM, ಇಂಡೆಕ್ಸ್ ಸೀಕ್ವೆನ್ಷಿಯಲ್ ಆಕ್ಸೆಸ್ ಮೆಥಡ್. ಮೊದಲನೇದು ಒಂದು ರ್ಯಾಂಡಮ್ ಆಕ್ಸೆಸ್ ಮೆಥಡ್, ಎರಡನೇದು ಒಂದು ಇಂಡೆಕ್ಸ್ಡ್ ಸೀಕ್ವೆನ್ಷಿಯಲ್ ಆಕ್ಸೆಸ್ ಮೆಥಡ್. ISAM means indexed sequential access method. It is a hybrid between sequential and random access file organization. Sequential and random access file organization. Totally. Hybrid means combining. ISAM is a hybrid between sequential and direct access file organization. In ISAM, the records are stored by using sequential access. ಹೌದಾ? ರೆಕಾರ್ಡ್ಸ್ ನ ಸ್ಟೋರೇಜ್ ಮಾಡ್ತಿದ್ವಿ ಯಾವ ತರ? ಇನ್ ಸೀಕ್ವೆನ್ಷಿಯಲ್ ಆಕ್ಸೆಸ್, ಅಂಡ್ ದ ರೆಕಾರ್ಡ್ಸ್ ಕ್ಯಾನ್ ಬಿ ಆಕ್ಸೆಸ್ಡ್ ಆರ್ ರಿಟ್ರೀವ್ಡ್ ಬೈ ಯೂಸಿಂಗ್ ರ್ಯಾಂಡಮ್ ಆಕ್ಸೆಸ್ ಮೆಥಡ್. ನೋಡ್ರಿ, ಎರಡನ್ನೂ ಕಂಬೈನ್ ಮಾಡ್ತಾ ಇದೀವಿ. ಇನ್ ISAM, it is the hybrid between sequential and direct access file organization. In indexed sequential access method, the records are arranged by using the sequential access method, but the records can be accessed, that means retrieved, by using the random access method. Random access method ನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ತಿದೀವಿ? ಅದನ್ನ ಆಕ್ಸೆಸ್ ಮಾಡ್ತಾ ಇದೀವಿ, ರಿಟ್ರೀವ್ ಮಾಡ್ತಾ ಇದೀವಿ. That is the use of indexed sequential access method. ಇದನ್ನು ಕೇಳಿದಾನೆ ಒಂದ್ಸಲ. ನೆಕ್ಸ್ಟ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ ಹೇಳ್ತೀನಿ. ISAM means indexed sequential access method. ಎಕ್ಸ್ಪಾನ್ಷನ್ ಕೂಡ ಕೇಳ್ತಾನೆ.
expand ISAM ಅಂತ, indexed sequential access method. It is a hybrid between sequential and direct access file organization. In ISAM, the records are arranged by using the sequential access method, and the direct access or random access method is used to access the record by using the index. ಪ್ರತಿಯೊಂದು ರೆಕಾರ್ಡ್ಗೂ ಒಂದು ಇಂಡೆಕ್ಸ್ ಇರ್ತದೆ. ಆ ಇಂಡೆಕ್ಸ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬಹುದು, ರೆಕಾರ್ಡ್ಸ್ ನ ಆಕ್ಸೆಸ್ ಮಾಡಬಹುದು ಅಥವಾ ರಿಟ್ರೀವ್ ಮಾಡಬಹುದು. Then what are the advantages of this ISAM? ಈ ISAM ನ ಯೂಸ್ ಮಾಡೋದ್ರಿಂದ what are the advantages? First one, the sequential processing technique is used when the activity ratio is high. Activity ratio high ಇದ್ದಾಗ ಯಾವ ಮೆಥಡ್ ನ ಯೂಸ್ ಮಾಡ್ತೀವಿ? Sequential access method. ಎರಡನೇದು ಬಂದು the direct access or random access processing technique is used when the activity ratio is low. Activity ratio low ಇದ್ದಾಗ direct or random access file organization ನ ಯೂಸ್ ಮಾಡ್ತೀವಿ. Activity ratio high ಇದ್ದಾಗ sequential access processing technique ನ ಯೂಸ್ ಮಾಡ್ತೀವಿ. These are the two advantages. Then what are the disadvantages? The records are stored by using a direct access method. The records are stored by using the direct access method. Therefore, expensive hardware and software resources are required. ನಾವು ರೆಕಾರ್ಡ್ಸ್ ನ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬೇಕು. ಆದ್ರಿಂದ ಸ್ಟೋರೇಜ್ ಮಾಡುವಾಗ ಡೈರೆಕ್ಟ್ ಆಕ್ಸೆಸ್ ಮೆಥಡ್ ಅಲ್ಲಿ ಸ್ಟೋರೇಜ್ ಮಾಡ್ತಿದೀವಿ. ಆದ್ರಿಂದ ನಮ್ಗೆ ಏನ್ ಬೇಕಂದ್ರೆ ಎಕ್ಸ್ಪೆನ್ಸಿವ್ ಆಗಿರೋ ಹಾರ್ಡ್ವೇರ್, ಅಂದ್ರೆ ಕಾಸ್ಟ್ ಜಾಸ್ತಿ ಆಗಿರೋ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ರಿಸೋರ್ಸಸ್ ಬೇಕಾಗುತ್ತೆ. ಎಕ್ಸ್ಪೆನ್ಸಿವ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ರಿಸೋರ್ಸಸ್ ಆರ್ ರಿಕ್ವೈರ್ಡ್. ಅದು ಬರೆದ್ರು ಸಾಕು. ನೆಕ್ಸ್ಟ್ ಎರಡನೇದು ಬಂದು ಇಲ್ಲೂ ಕೂಡ ಅಷ್ಟೇ, ಲೆಸ್ ಎಫಿಷಿಯಂಟ್ ಯೂಸೇಜ್ ಆಫ್ ಸ್ಟೋರೇಜ್ ಸ್ಪೇಸ್. ಇಲ್ಲೂ ಕೂಡ ಏನಾಗ್ತದೆ ಅಂದ್ರೆ ಸ್ಟೋರೇಜ್ ಸ್ಪೇಸ್ ವೇಸ್ಟೇಜ್ ಆಗ್ತಾ ಇದೆ. These are the advantages and disadvantages of ISAM. It is a hybrid between sequential and direct access file organization, in which the records are arranged by using a sequential method and the records are retrieved or accessed by using a direct access method. Then what are the advantages? The sequential processing technique is used when the activity ratio is high. Random access processing technique is used when the activity ratio is low. Then what are the disadvantages? The records are stored on direct access file organization or direct access storage device. Therefore, expensive hardware and software resources are required. ಎರಡನೇದು ಬಂದು ಲೆಸ್ ಎಫಿಷಿಯಂಟ್ ಯೂಸೇಜ್ ಆಫ್ ಸ್ಟೋರೇಜ್ ಸ್ಪೇಸ್. ಸ್ಟೋರೇಜ್ ಸ್ಪೇಸ್ ವೇಸ್ಟೇಜ್ ಆಗ್ತಾ ಇದೆ. Okay, these are the two methods in file organization. One is the random access method, another one is the indexed sequential access method. Next, ಅದಾದ್ಮೇಲೆ types of architecture.